ಪಡುಬಿದ್ರಿ ಮುಖ್ಯಪೇಟೆಯಲ್ಲಿ ನಿರಂತರ ಅಪಘಾತಗಳು ನಡೆಯುತ್ತಿದ್ದರೂ ಅದನ್ನು ತಡೆಯುವ ನಿಟ್ಟಿನಲ್ಲಿ ತಾತ್ಕಾಲಿಕ ಪ್ರಯತ್ನ ಆಗುತ್ತಿದೆಯಾದರೂ ಶಾಶ್ವತ ಪರಿಹಾರವಿಲ್ಲದೆ ಅಮಾಯಕರು ಪ್ರಾಣ ಕಳೆದುಕೊಂಡು ಅವರನ್ನು ನಂಬಿ ಜೀವಿಸುತ್ತಿರುವ ಜೀವಗಳು ಬೀದಿ ಪಾಲಾಗುತ್ತಿದೆ. ವರ್ಷಗಳ ಹಿಂದೆ ನಡೆದ ಸಾರ್ವಜನಿಕ ಸಭೆಯೊಂದರಲ್ಲಿ ಸುಗಮ ಸಂಚಾರಕ್ಕೆ ಬೇಕಾದ ನಿರ್ಣಯಗಳನ್ನು ಕೈಗೊಂಡಿತ್ತು. ಇದು ಕೇವಲ ನಿರ್ದಿಷ್ಟ ದಿನಗಳವರೆಗೆ ಮಾತ್ರ. ಜನರ ಮನಸ್ಸಿನಿಂದ ಈ ದುರ್ಘಟನೆ ಮರೆಯಾಗುತ್ತಿದ್ದಂತೆ ಅಧಿಕಾರಿಗಳ ನಿರ್ಧಾರಗಳು ದಾಖಲೆ ಪುಟಗಳಿಗಷ್ಟೇ ಅಜರಾಮರ ಎಂಬುದಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಶಿಕಾಂತ್ ಪಡುಬಿದ್ರಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಶಾಲಾ ಮಕ್ಕಳನ್ನು ಸಾಗಿಸುತ್ತಿದ್ದ ಖಾಸಗಿ ಓಮಿನಿ ಅಪಘಾತಕ್ಕೀಡಾಗಿ ಏನೂ ಅರಿಯದ ಪುಟಾಣಿಗಳು ಯಾರೋ ಮಾಡಿದ ತಪ್ಪಿಗೆ ಪ್ರಾಣ ತೆತ್ತವು. ಆ ಗಳಿಗೆಯಲ್ಲೇ ಅಂಥ ವಾಹನಗಳ ವಿರುದ್ಧ ಅಧಿಕಾರಿಗಳ ಸೂಚನೆಯಂತೆ ಕಾರ್ಯಾಚರಣೆ ಆರಂಭಗೊಂಡಿತ್ತು. ಆರಂಭಗೊಂಡಷ್ಟೇ ವೇಗದಲ್ಲಿ ಸ್ಥಗಿತಗೊಂಡಿತ್ತು ಕೂಡ. ಹಾಗಂತ ಈಗ ಖಾಸಗಿ ವಾಹನಗಳಲ್ಲಿ ಬೇಕಾಬಿಟ್ಟಿಯಾಗಿ ಶಾಲಾ ಪುಟಾಣಿಗಳನ್ನು ಸಾಗಿಸುತ್ತಿಲ್ಲ ಎಂದಲ್ಲ. ಮತ್ತೊಂದು ದುರಂತವನ್ನು ಇಲಾಖೆ ಎದುರು ನೋಡುತ್ತಿದೆ ಎಂಬುದಂತೂ ಸತ್ಯ. ಬಸ್ ಟಿಪ್ಪರ್ ಅಪಘಾತದ ಬೆನ್ನಲ್ಲೇ ಎಲ್ಲೆಡೆ ರಸ್ತೆಗಳಲ್ಲಿ ಲಂಗು ಲಗುಮಿಲ್ಲದೆ ಅಧಿಕ ಭಾರ ಹೇಳಿಕೊಂಡು ಕಾನೂನು ಬಾಹಿರವಾಗಿ ಏರ್ಪಡಿಸುತ್ತಿರುವ ಮಣ್ಣು ಮರಳು ಸಾಗಾಟ ಟಿಪ್ಪರ್ಗಳಿಗೆ GPS ಅಳವಡಿಕೆಯ ಬಗ್ಗೆ ಸೂಚನೆಗಳು ಮೇಲಾಧಿಕಾರಿಗಳಿಂದ ಕೇಳಿ ಬಂದಿದ್ದರೂ ಈಗಲೂ ಜನರ ಪ್ರಾಣಕ್ಕೆ ಹಾನಿಯಾಗುವ ರೀತಿಯಲ್ಲಿ ಹೆದ್ದಾರಿಯಲ್ಲಿ ರಾಂಗ್ ಸೈಡ್ ಸಂಚಾರ, ಶರವೇಗದ ಚಾಲನೆ ಸಹಿತ ಕಾನೂನು ಬಾಹಿರ ಮಣ್ಣು ಮರಳು ಸಾಗಾಟ ಜೀವಂತ. ಕಾಪುನಲ್ಲಿ ನಡೆದ ಗೂಡ್ಸ್ ವಾಹನ ಅಪಘಾತದಲ್ಲಿ ಅಮಾಯಕ ಜೀವಗಳು ಬಲಿಯಾದವು. ಅದರ ಬೆನ್ನಲ್ಲೇ ಅಂತಹ ಗೂಡ್ಸ್ ವಾಹನಗಳ ವಿರುದ್ಧ ಪೊಲೀಸ್ ಇಲಾಖೆ ಕಾರ್ಯಾಚರಣೆ ಆರಂಭಿಸಿತ್ತು. ಆದರೆ ಅದೆಷ್ಟು ದಿನ ಮುಂದುವರಿಯಿತು? ಈಗಲೂ 10 ಮಂದಿ ಗೂಡ್ಸ್ ವಾಹನಗಳಲ್ಲಿ ಪೊಲೀಸರ ಮುಂದೆಯೇ ಪ್ರಯಾಣಿಸುತ್ತಿದ್ದರೂ ಅವರನ್ನು ಪ್ರಶ್ನಿಸುವ ಗೋಜಿಗೆ ಹೋಗುತ್ತಿಲ್ಲ. ಪಡುಬಿದ್ರಿ ಮುಖ್ಯಪೇಟೆಯ ವಿಚಾರದಲ್ಲೂ ಬಹಳಷ್ಟು ನ್ಯೂನತೆಗಳು ಕಂಡುಬರುತ್ತಿದೆ. ಜನ ಹೇಳುವಂತೆ ಹೆದ್ದಾರಿ ಮಧ್ಯಭಾಗದ ವಿಭಜಕಕ್ಕೆ ತಡೆಬೇಲಿ ನಿರ್ಮಿಸಿದ್ದರಿಂದ, ಅದು ಕೂಡ ಬಹಳ ಎತ್ತರ ಕಡಿಮೆಯಾಗಿ ನಿರ್ಮಿಸಿದ್ದರಿಂದ ಅಪಾಯಕಾರಿಯಾಗಿ ಅದನ್ನು ದಾಟಿಕೊಂಡು ಮತ್ತೊಂದು ಪಾರ್ಶ್ವ ಸೇರುವ ತರಾತುರಿಯಲ್ಲಿ ಅದೆಷ್ಟೋ ಮಂದಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಬಹುಜನರ ಬೇಡಿಕೆ ತಡೆಬೇಲಿಯ ಮಧ್ಯದಲ್ಲಿ ರಸ್ತೆ ದಾಟಲು ಅವಕಾಶ ಬೇಕೆಂಬುದು ಇದೆ. ಈ ಭಾಗದಲ್ಲಿ ವೈಜ್ಞಾನಿಕವಾಗಿ ಜೀಬ್ರಾ ಕ್ರಾಸ್ ಸಹಿತ ಪೂರಕ ದಾರಿದೀಪದ ವ್ಯವಸ್ಥೆ ಕಲ್ಪಿಸಿ ಎರಡೂ ಕಡೆಗಳಲ್ಲೂ ಪೊಲೀಸ್ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಲು ನಿಯೋಜಿಸುವುದು ಅಗತ್ಯ. ಬಹುತೇಕ ತಡೆರಹಿತ ಬಸ್ಸುಗಳಂತೂ ಹೆದ್ದಾರಿಯಲ್ಲಿ ಪ್ರಯಾಣಿಕರನ್ನು ಹತ್ತಿಸುವುದು ಇಳಿಸುವುದು ಮಾಡುವುದರಿಂದ ಅಪಘಾತಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದಂತಾಗಿದೆ. ಸರ್ವಿಸ್ ರಸ್ತೆಯಲ್ಲಿನ ವಾಹನ ಪಾರ್ಕಿಂಗ್ ಸಮಸ್ಯೆ ಸಂಪೂರ್ಣ ನಿರ್ಮೂಲನಗೊಂಡಿಲ್ಲ. ಬಸ್ಸುಗಳು ಕರ್ತವ್ಯ ನಿರತ ಸಿಬ್ಬಂದಿಗಳ ಎದುರಲ್ಲೇ ಹೆದ್ದಾರಿಯಲ್ಲಿ ಸಿಕ್ಕ ಕಡೆ ಬಸ್ ಪ್ರಯಾಣಿಕರನ್ನು ಹತ್ತಿಸುತ್ತಿರುವುದು ಮತ್ತಷ್ಟು ಹೆದ್ದಾರಿ ತಡೆ ಸಹಿತ ಅಪಘಾತಗಳಿಗೆ ಕಾರಣವಾಗುತ್ತಿದೆ. ಪಡುಬಿದ್ರಿಯಲ್ಲಿ ಹೆದ್ದಾರಿಯ ಸ್ವಲ್ಪ ಸಮಸ್ಯೆಗಳು ಇರೋದ್ರಿಂದ ನಿಜವಾಗಿ ಸಾರ್ವಜನಿಕರು ಮತ್ತು ಪೊಲೀಸ್ ಇಲಾಖೆ 1 ವರ್ಷದ ಹಿಂದೆ ಒಂದು ನಿರ್ಧಾರ ಮಾಡಿತ್ತು. ಎಕ್ಸ್ಪ್ರೆಸ್ ಬಸ್ಗಳು ಸರ್ವಿಸ್ ರಸ್ತೆಯಲ್ಲಿ ಬರಬೇಕು, ಹೈವೇಯಲ್ಲಿ ನಿಲ್ಬಾರ್ದು ಎನ್ನುವ ವಿಚಾರದ ಬಗ್ಗೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಒಂದು ತಡೆಬೇಲಿಯನ್ನು ಹಾಕಿದ್ದಾರೆ. ಆ ತಡೆಬೇಲಿ ಸ್ವಲ್ಪ ಚಿಕ್ಕದಾಗಿದ್ದರಿಂದ ಜನರು ಅದರಲ್ಲಿ ಹಾರಿಕೊಂಡು ಹೋಗಿ ಪ್ರಾಣ ಕಳೆದುಕೊಂಡದ್ದನ್ನು ನಾವು ಇವತ್ತು ನೋಡುತ್ತಿದ್ದೇವೆ. ಈ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಪಂಚಾಯತ್ ಅಥವಾ ನ್ಯಾಷನಲ್ ಹೈವೇಯವರ ಜಿಲ್ಲಾಡಳಿತವ ಯಾರು ಹೊಣೆ ಎಂಬುದು ಈಗ ಪ್ರಶ್ನೆಯಾಗಿದೆ. ಇಷ್ಟು ದೊಡ್ಡ ಪೇಟೆಯಲ್ಲಿ ಕಾರ್ಕಳದ ಒಂದು ಎಕ್ಸ್ಪ್ರೆಸ್ ಬಸ್ ಕಾರ್ಕಳ ಸೈಡಲ್ಲಿ ಹೋಗಿ ನಿಲ್ಲಬೇಕೆನ್ನುವ ವಿಚಾರದ ಬಗ್ಗೆ, ಜೊತೆಗೆ ಎಕ್ಸ್ಪ್ರೆಸ್ ಬಸ್ಗಳು ಸರ್ವಿಸ್ ರಸ್ತೆಯಲ್ಲಿ ಇರಬೇಕು. ಸರ್ವಿಸ್ ರಸ್ತೆಯಲ್ಲಿ ಯಾವುದೇ ವಾಹನಗಳು ನಿಲ್ಲಬಾರ್ದೆನ್ನುವ ಒಂದು ನಿರ್ಧಾರವನ್ನು ಮಾಡಿದರೂ ಸಹ ಹೈವೇಯಲ್ಲಿ ಇವತ್ತು ನಮ್ಮ ಜಿಲ್ಲಾಡಳಿತದ ಯಾವುದೇ ಒಂದು ಕಾರ್ಯವನ್ನು ಕಾರ್ಯಗತಗೊಳಿಸದೆ ರಸ್ತೆಯ ಪಕ್ಕದಲ್ಲಿ ವಾಹನಗಳು ನಿಲ್ಲಿಸಿ ಜನರಿಗೆ ತುಂಬ ತೊಂದರೆ ಆಗ್ತಿದೆ. ಈ ವ್ಯವಸ್ಥೆ ಶೀಘ್ರದಲ್ಲೇ ಪರಿಹರಿಸಬೇಕು. ಯಾರು ಎಂಬುದು ಇವತ್ತು ಪ್ರಶ್ನೆ ಆಗಿದೆ. ಪಂಚಾಯತ್ನ ಅವಧಿ ಮುಗಿತಾ ಬಂತು. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಆಗದೆ 5 ವರ್ಷ ಆಯಿತು. ಇವತ್ತಿನ ಈ ದೊಡ್ಡ ಪಡುಬಿದ್ರಿಯ ಈ ದೊಡ್ಡ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಜಿಲ್ಲಾಡಳಿತ ಶೀಘ್ರವಾಗಿ ಕ್ರಮಗೊಂಡು ಪಡುಬಿದ್ರಿಯ ಜನರನ್ನು ಸುರಕ್ಷಿತವಾಗಿ ಇರುವಂತೆ ಮಾಡಬೇಕೆನ್ನುವುದು ನನ್ನ ಒಂದು ಕಳಕಳಿಯ ವಿನಂತಿ.